ನಾನು ಕನಸಾಗಿಲ್ಲ ಅಲ್ಲೊಂದು ಕನಸ್ತಾನು. ಕರೆಂಟ್ ಇಲ್ಲ, ಇವು ಕರೆಂಟ್ ಹೋಗ್ಯಾವ. ಬೆಳಗ್ಗೆ 4 ಗಂಟೆಗೆ ಅಂದ್ರೆ ಹೋಗ್ಬಿಡ್ತಾವ. ಇವ 24x7 ಅವ ಕರೆಂಟ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲೋಕ್ ಶುರು ಮಾಡಾಕತ್ತೀನಿ. ಗುಡ್ ಮಾರ್ನಿಂಗ್ ವೆಂಕಟೇಶ. ಗುಡ್ ಮಾರ್ನಿಂಗ್. ಹಾಂ, ಮುಂಜಾನೆ ಎದ್ಕೊಳ್ಳೇನ ಮಳೆ ಶುರು ಆಗ್ಬಿಟ್ಟೈತೆ ನೋಡ್ರಿ. ಮಳೆ ಕಾಣ್ಸಾಕಿಲ್ಲ ಬಹುಶಃ ನಿಮ್ಗೆ. ನಂದ ಪೂಜೆ ಐತಿ ಎಲ್ಲ ಮುಗೀತು. ಇಲ್ಲೇ ಬೆಳಕಿಗೆ ಬಂದು ನಿಂತು ಮಾಡ್ತೇನೆ. ಕತ್ತಲ್ನ ದೆವ್ವ ಕಣ್ಣಂಗೆ ಇದ್ಯಾವ್ದ್ಲೆ ದೆವ್ವ ಅಂತೇಳಿ ಮುಂಜಾನೆ ಹೊತ್ಲೆ ದೆವ್ವದ ಮುಖ ತೋರ್ಸಕತ್ತ ರುಕ್ಮಿಣಿ ಅಂತ ಅನ್ಬಾರ್ದು ಮತ್ತು ನೀವು. ಇವತ್ತಿನ ಲಾಗ, ಇವತ್ತಿನ ರೂಟೀನ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವತ್ತು ದವಾಖಾನಿಗೆ ಹೋಗ್ಬೇಕು, ನೋಡ್ಬೇಕು ನಿಮ್ಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರ ಅವರಪ್ಪ ಆರಾಮಿಲ್ಲಂತ, ಮತ್ತು ಬಾಗಲಕೋಟೆ ಕರ್ಕೊಂಡು ಹೋಗ್ತಾರ. ಹಾಗಾಗಿ ನಮ್ಮ ಕಾರ್ ಶೇ ಅಂತ ಕಡೆ ಹೋಗ್ತೈತಿ. ನಾವು ಬೈಕ್ ತೊಗೊಂಡು ಹೋಗ್ತೀವಪ್ಪ. ಸುಮ್ಮನೆ ಕಾರಿಗೆ 2,000 ರೂಪಾಯಿ, ಬೈಕಿಗೆ ಅದು 200 ರೂಪಾಯಿ. ಆರಾಮ್ಸೆ ಹೋಗಿ ಬಂದುಬಿಡ್ತೇವೆ. ಯಾವ್ದು ಬೆಸ್ಟ್ ಹೇಳ್ರಿ? ಕಾರ್ ಇಲ್ಲ ಬೈಕ್. ಮಳೆಗಾಲ ಟೈಮ್ ಅಲ್ಲ, ಆದ್ರೆ ನಂಗೆ ಕಾರ್ ಜರ್ನಿ ಆಗಿ ಬರೋಂಗಿಲ್ಲ. ನಾನು ಹೇಳಿದ್ರೆ ನೀವು ನನ್ನ ಗಂಡಗೆ ಸಪೋರ್ಟ್ ಮಾಡ್ತೀರಪ್ಪ. ಏನು ಮಾಡಲಿ ಹೇಳ್ರಿ? ನಮ್ದು ಕಿಚನ್ ಎಲ್ಲ ಒಂದರಿ. ಸದ್ಯಕ್ಕೆ ಮಳೆ ಬರಾಗದೈತೆ ಅಂತಂದ್ರೆ ಇಲ್ಲೇನು ತೊಂದರೆ ಆಗಂಗಿಲ್ಲ ಅಡುಗೆ ಮಾಡೋಕೆ. ಆದ್ರೆ ನನ್ನ ಕಟ್ಟಿಗೆ ಮುರಿದು ಇಟ್ಕೊಂಡಿಲ್ಲ. ಕಟ್ಟಿಗೆ ಈಚೆಗಡೆ ಮನ್ಯಾಗ ಅದಾವೇನು ಮಾಡ್ಯಾವ ಗೊತ್ತಿಲ್ಲ, ನೋಡ್ಬೇಕು. ಹೆಂಗೈತೆ ನೋಡ್ರಿ ಸದ್ಯಕ್ಕೆ ಕಿಚನ್. ಮ್ಯಾಗ ಮುಚ್ಚಿಲ್ಲ, ಏನೂ ಇಲ್ಲ. ಜಿಟಿ ಜಿಟಿ ಮಳೆ ಬರಾಗದೈತೆ. ಮಳೆ ಅಂತಂದ್ರೆ ಜೋರೇನಿಲ್ಲ. ಇದೊಂದು ಟ್ರೈಪಾಡ್ ಇಲ್ಲ ಇಟ್ಬಿಟ್ಟಿರ್ತೇವೆ, ಎಲ್ಲ ಜಂಗತ್ತೆಲ್ಲ ಹಾಳಾಗಿ ಹೊಂಟ್ಬಿಟ್ಟೈತದು. ನಮ್ಮ ಮನೆ ವೆಂಕಟೇಶ್ ನೀರು ತುಂಬಿ ನಿನ್ನೆ ಇಲ್ಲ, ನೀರು ತುಂಬಿಲ್ಲ ಕಿಚನ್ದಾಗ. ಹಾಂ, ನೀರು ತುಂಬಕ್ಕಿಲ್ಲ. ನೆಲ್ಲಿಕಾಯಿ ನೋಡ್ರಿ. ಓಹೋ, ನೆಲ್ಲಿಕಾಯಿ ನೋಡೋ ಖುಷಿ. 6 ಬಾಯಾಗಲ್ಲ ಜೋಳು ಜೋಳು ನೀರು ಬರಕ್ಕೆ. ಮತ್ತೆ ಎಷ್ಟಿಗ್ಯಾವ? ನಾನು ನೋಡೇನೇ ಇಲ್ಲ ಇನ್ನು. ಇಲ್ಲಿ ಮ್ಯಾಕ ನೋಡ್ರಿ ಎಷ್ಟಾಗ್ಯಾವ. ಬರ್ರಿ ನಮ್ಮ ಗೌರಿ ತೋರಿಸ್ತೇನೆ. ಶ್ರಾವಣ ಮಾಸದಲ್ಲಿ ನಮ್ಮ ಗೌರಿ ಪೂಜೆಯನ್ನು ಆಗೈತಿ. ಇದಿಲ್ಲೇ ಇತ್ತಂದ್ರೆ ಪೂಜೆ ಮಾಡಿರ್ತಾನೆ. ಈಗ ಶ್ರಾವಣ ಎಲ್ಲ ಡೈಲಿ ಪೂಜೆ ಮಾಡ್ತೇನೆ ನಮ್ಮ ಗೌರಿ ನನಗೇನು ಆಶೀರ್ವಾದನ ಮಾಡೋಲ್ತ. ತಾನಷ್ಟ ಎಕ್ಕೈತಿ ನೋಡ್ರಿ. ಅದು ಇದು ಮೋಸ ಅಲ್ಲ ಗೌರಿ. ನಮ್ಮ ಗೌರಿ ಮತ್ತೆ ಈಗ ಪ್ರೆಗ್ನೆಂಟ್ ಅಂತ ಅನಿಸ್ತೈತಿ. ಬಹುಶಃ ಇರ್ಬೋದು, ಗೊತ್ತಿಲ್ಲ. ಇನ್ನೊಂದು ತಿಂಗಳು ಹೋದಿಂದ ಗೊತ್ತಾಕೈತಿ. ಗೌರಿ ಗೌರಿ ಕಟ್ಟಿಸಿ ಎಷ್ಟು ತಿಂಗಳಾತು? 2 ತಿಂಗಳಾತ್ನಾ? ನಿಂಗೆ ಮುಂಜಾನೆ ಮಾಡೋಕ್ಕೆ ಕೆಲಸ ಇಲ್ಲ, ಅದಕ್ಕೆ ಮಾತಾಡಿ ಅಂತಾರೆ ಅವ್ರು. ನನ್ನ ಕೆಲಸ ಮುಗಿಸ್ಕೊಂಡೆ ನೋಡ್ರಿ. ಕಸ ಗುಡಿಸೇನಿ, ಪರ್ಸಿ ಒರೆಸೇನಿ, ಜಳಕ ಮಾಡೀನಿ, ಪೂಜೆ ಮಾಡೀನಿ, ಮುಗೀತು. ಮತ್ತು ಅಡುಗೆ ಯಾರು ಮಾಡ್ತಾರೆ? ರುಕ್ಮಿಣಿ ಅಂತೀರಿ? ರುಕ್ಮಿಣಿ ಅದಾಳಲ್ರಿ, ರುಕ್ಮಿಣಿನ ಮಾಡ್ತಾಳೆ. ಮತ್ತೆ ಯಾರು ಮಾಡ್ಬೇಕು? ವೆಂಕಟೇಶ್ವರ್ ಮಾಡ್ತಾರಂತಂತೀರಿ. ಯಾವಾಗಾರ ಅಪರೂಪಕ್ಕೊಮ್ಮೆ ನನ್ನ ಹೆಂಡ್ತಿಗೆ ಬ್ಯಾಸರಿಗೈತಿ, ದನು ಹೋಗೈತಿ, ಅಡುಗೆ ಮಾಡಬೇಕು ಅಂತಾರಂತೀರಿ. ಚಾನ್ಸೇ ಇಲ್ಲ ರೀ. ಹಿಂಗೈತೆ ನೋಡ್ರಿ ಸದ್ಯಕ್ಕೆ. ಬರ್ರಿ ಹೋಗು ನಂಗೆ ಅಡುಗೆ ಮನೆಗೆ. ಟ್ರೈಪಾಡ್ ಅಂತ ಹೋಗ್ಬೇಕಲ್ಲ. ನಾನು ಅರ್ಬಿ ನೋಡ್ರಿ ಅರ್ಧ ಅಷ್ಟೇ ಮಡಿಚಿಟ್ಟೇನಿ, ಇನ್ನೂ ಅರ್ಧ ನನ್ನ ಕೈಲಿ ಆಗಲೇ ಇಲ್ಲ. ಅವನು ಇಷ್ಟು ಹಂಗೆ. ಆದರೆ ಟ್ರೆಜರಿ ಒಳಗಿನ ತೆಗೆದ ಇಲ್ಲೇ ಇಟ್ಟೇನಿ. ಜಂಪರ್ಗಳತಿ ಟೈಟ್ ಆಗು ಅವನ್ನ ಸರಿ ಮಾಡ್ಕೋಬೇಕಂತೇಳಿ. ಇವತ್ತು ಅಕ್ಕತ್ತಿಲ್ಲ, ಗೊತ್ತಿಲ್ಲ. ನಾನು ಏನು ಮಾಡೀನಿ? ಕುರ್ಚಿ ಅಲ್ಲಿಡ್ಬೇಕಿಲ್ಲ, ಟ್ರೈಪಾಡ್ ಓದಾಲಿಟ್ಟೇನಿ. ಟ್ರೈಪಾಡ್ ಒಯ್ಯಾಕಂತ ಬಂದೇನಿ. ಬಂದು ಇದು ಪವರ್ ಬ್ಯಾಂಕ್, ಇದು ರಿಂಗ್ ಲೈಟ್. ಲಾಗರ್ ಲೈಫ್ ಅಂದ್ಕೊಂಡಷ್ಟು ಈಜಿ ಇರಂಗಿಲ್ಲ ರೀ. ಏನು ಮಾಡೋದು ನೋಡ್ರಿ. 1 ತಾಸಿಗೆ ಆಗೋ ಕೆಲಸ ವಿಡಿಯೋ ಶೂಟ್ ಮಾಡ್ಕೊಂಡು ಕುಂತೀವಿ ಅಂದ್ರೆ 2 ತಾಸಿಗೆ ಆಕೈತಿ. ಅಡುಗೆ ಇವತ್ತು ನಮ್ಮ ಊರಾಗ, ನಮ್ಮ ಊರ ದೇವ್ರ ಜಾತ್ರೆ ಬಂತು ಕೊಣಮ್ಮಂದ. ಹಾಗಾಗಿ ವಾರ ಹಿಡ್ದಾರಂತ. ಉಪ್ಪಿಟ್ಟು ಮಾಡ್ಬೇಕು ಇವತ್ತು. ನಮ್ಮ ಮನೆಯವರಿಂದ ಬಾಗಲಕೋಟೆಗೆ ಹೋಗ್ತಾರಲ್ಲ, ಅವ್ರೇನಂತಂದಾರ, ಬಾಗಲಕೋಟೆಗೆ ಹೋಗಿ ಬಂದು ಆಮ್ಯಾಗ ರಾಮದುರ್ಗ ಹೋಗೋಣ ಅಂತಂದಾರ.
ನಮ್ದ್ರಿಗೆ ಹೋಗೋಣ ಮತ್ತೆ ಇಲ್ಲಾಂದ್ರೆ ಅಂತಂದ್ರೆ ಯಾಕಂದ್ರೆ ನನ್ಕಿಂತ ಅವ್ರ ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಇಲ್ಲ ಕರ್ಕೊಂಡು ಹೋಗಿ ಬಂದ್ಬಿಡು ಇವತ್ತು ಆದ್ರೆ ಇವತ್ತು ಹೋಗೋಣ, ಇಲ್ಲಾಂದ್ರೆ ನಾಳೆ ಹೋಗಕ್ಕೆ ಬರ್ತದೆ ಅಂತೇಳಿ ಅದೊಂದು ರಿಪೋರ್ಟ್ ನಂಬರ್ ಇಸ್ಕೊಂಡಾರ, ನಂದು ಇಸ್ಕೊಂಡಾರ, ನಮ್ಮ ಮನೆಯವ್ರದ್ದು ಇಸ್ಕೊಂಡಾರ. ಏನೇನೋ ಈಗ ಒಂದಿಟ್ಟು ಅದು ಇದು ಆಗಿತ್ತಲ್ಲ ಎಲ್ಲೋ ಯಾವುದೋ ಸ್ಟೇಟಲ್ಲಿ, ಅದರ ಬಗ್ಗೆ ನನ್ಗೆ ಪೂರ್ತಿ ವಿಷಯ ಗೊತ್ತಿಲ್ಲ. ಅದ್ರ ಸಂಬಂಧ ಏನೋ ಹಾಸ್ಪಿಟಲ್ ಬಂದಿದ್ದು ಅಂತ ಹೇಳಂತಂದ್ರೆ ಆ ಕಾರಣದಿಂದಾಗಿ ಏನಾದರೂ ರಿಪೋರ್ಟ್ ಬರ್ದೇ ಲೇಟ್ ಆಗೈತೆ ಏನು ಮಾಡೈತೆ ಗೊತ್ತಿಲ್ಲ. ನಂಬರ್ ಒಂದು ಐತೇನಿಲ್ಲ ಗೊತ್ತಿಲ್ಲ. ನಂಬರ್ ಇತ್ತಂದ್ರೆ ಕಾಲ್ ಮಾಡಿ ಕೇಳಬೇಕಾದ್ರೆ ರಿಪೋರ್ಟ್ ಬಂದೈತಂತಂದ್ರೆ ಹೋಗ್ಬೇಕಾ, ಇಲ್ಲಾಂದ್ರೆ ಇಲ್ಲ. ವರಮಹಾಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಆ ತಾಯಿ ನನಗೆ ಒಳ್ಳೇದು ಮಾಡಿದ ಅಂತ ಅನಿಸ್ತೈತಿ. ಯಾಕಂದ್ರೆ ಏನಿಲ್ಲ ಗಂಟು ಐತೇನಿಲ್ಲ ಗೊತ್ತಾಗಲ್ತ, ಒಟ್ಟಿನಲ್ಲಿ ಒಳಗೆ ಗಂಟು ಥರ ಅನಿಸ್ತತಿ. ಇಲ್ಲಿ ಪೂರ್ತಿ ಒಳಗೆ ಹತಿ ಕಿಡ್ದಾಗ ಗಂಟು ಥರ ಅನಿಸ್ತತಿ. ಬಹುಶಃ ಇದು ಮೊದಲೇ ಇರ್ಬೋದಂತ ಅನಿಸ್ತತಿ ನನಗೆ. ನೀವೆಲ್ಲರೂ ಹೇಳ್ತಿದ್ದೀರಿ ಥೈರಾಯ್ಡ್ ಅದ್ರ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಾವ. ನನ್ಗೆ ಅದ ಆಶ್ಚರ್ಯ, ರಿಪೋರ್ಟ್ ನಾರ್ಮಲ್ ಬಂದಾವ, ಇದು ಸಡನ್ಲಿ ಆಗೋಕೆ ಚಾನ್ಸೇ ಇಲ್ಲ. ಅದು ನಿಮ್ಗೆ ಗೊತ್ತಾಗಿಲ್ಲ, ಈಗ ಹೋಗೈತಿಲ್ಲ, ಈಗ ಗೊತ್ತಾಗೈತದ ಅಂತಂದ್ರೆ ಇಲ್ಲಿ ಗಂಟು ಐತಿ. ಜೋರಾಗಿ ಹತ್ತಿ ಹಿಡ್ಕೊಂಡ್ರೆ ಗಂಟು ಕಾಣಿಸ್ತತಿ, ಇಲ್ಲಾಂದ್ರೆ ಕಾಣಿಸಂಗಿಲ್ಲ. ಬಟ್ ನೋವತಿ ಏನಿಲ್ಲ, ಟ್ಯಾಬ್ಲೆಟ್ ಕೊಟ್ಟಾರಲ್ಲ, ಮೋಸ್ಟ್ಲಿ ಅದಕ್ಕೆ ನೋವಿಲ್ಲ ಅಂತ ಅನಿಸ್ತೈತಿ. ನೋಡ್ಬೇಕೇನಕ್ಕೈತೆ ರಿಪೋರ್ಟ್. ದೇವ್ರ ಪುಣ್ಯಲ್ಲೇ ನಾರ್ಮಲ್ ಬಂದರೆ ಸಾಕು, ರಾಯರ ದಯೆಯಿಂದ. ಆವಾಗ ಮತ್ತೆ ಹ್ಯಾಪಿ ಆಕ್ಕೇನಿ. ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ಶ್ರಾವಣ ಮುಗೋದಿಂದ ನಾನು 4 ಗಂಟೆಗೆ ಇದ್ರೂ ಲಘುನ ದಗದನ್ನ ಆಗಂಗಿಲ್ಲ. ಈಗ ಅದ್ರೊಳಗೆ ಮಳೆಗಾಲ ಒಂದಲ್ಲ, ಹಂಗಾಗಿ ಪೂಜೆ ಗೀಜೆ ಮಾಡಿ ಆಮೇಲೆ ವಾಕ್ ಮಾಡ್ಬೋದೇನೋ. ಫಸ್ಟ್ ವಾಕ್ ಮಾಡಿ ಅಂತಂದ್ರೆ ಕತ್ಲು ಒಂದು ಇರ್ತೈತಲ್ಲ, ಇಲ್ಲಿ ಹುಳ ಪುಡಿದಂದ್ರೆ ಹೆದರಿಕೆ ನನಗೆ. ಸಮಸ್ಯೆ ಇಲ್ಲ. ರೂಟೀನ್ ಚೇಂಜ್ ಆಗ್ಬೇಕು, ರುಕ್ಮಿಣಿ ಫುಲ್ ಸ್ಲಿಮ್ ಆಗ್ಬೇಕು, ಹೀರೋಯಿನ್ ಅಂತಾರ ಅನ್ಕೊಂಡ್ರೆ ಇಲ್ಲ. ಒಂದಿಟ್ಟು ತಕ್ಕ ಮಟ್ಟಿಗೆ ಆಗ್ಬೇಕಂತ ಅನ್ಕೊಂಡೇವಿ. ಅದು ಸಾಧ್ಯ ಆಕೈತೆ ಗೊತ್ತಿಲ್ಲ. ನೀವು ವೇಟ್ ಮಾಡ್ಬೇಕು, ನಾನು ಕಾದು ನೋಡ್ಬೇಕು. ಅಂದ್ರೆ ಡಯಟ್ ಫಾಲೋ ಮಾಡ್ಬೇಕು ಅಷ್ಟೆ. ಈಗ ಸದ್ಯಕ್ಕೆ ನಮ್ಮ ಮನೆಯವ್ರು ಚಾ ಏನು ಮಾಡಂಗಿಲ್ಲ. ಗ್ರೀನ್ ಟೀ ಅಂತಾರೆ. ಗ್ರೀನ್ ಟೀ ಒಳಗೆ ಏನ್ ಇರ್ತೈತೆ ಅಂತ ಹೇಳ್ರಿ ನೀವು. ನನಗಂತೂ ಗೊತ್ತಿಲ್ಲ. ನಾನು ಚಾನು ಕುಡಿಬಾರ್ದು ಅಂತ ಅನ್ಕೊಳ್ಳೋದಾದ್ರೂ ಕುಡೀನಿ, ಅದನ್ನ ಫಾಲೋ ಮಾಡೋದು ಯಾವಾಗ? ಬರೀ ಎಲ್ಲ ಅನ್ಕೊಂಡೇನೆ ಅಂತೀನಿ. ಫಾಲೋ ಮಾಡಿ ಏನಾಗಂಗಿಲ್ಲ ನಿಮಗೆ. ನಿನ್ನ ಆರೋಗ್ಯನೂ ಮುಖ್ಯ ಅಲ್ಲ ಅಂತ ಬೈತೀರಿ. ಒಂದ್ಸಲ ಏನ್ ಅನಿಸ್ತದೆ, ಡಯಟ್ಗೆ ಎದಕ್ ಬೇಕಪ್ಪ, ಯಾವ ಸಾಯ್ತವೆ ಏನೋ ತಿಂದುಂಡು ಆರಾಮ್ ಇದ್ರ ಆತ ಗುಂಡಕ್ಕೆ ಅಂತ ಒಮ್ಮೆ ಅನಿಸ್ತತಿ. ಒಮ್ಮೆ ಏನ್ ಅನಿಸ್ತೈತೆ ಅಂದ್ರೆ ಡಯಟ್ ಮಾಡೋಣ. ಎಲ್ಲದಕ್ಕಿಂತ ಆರೋಗ್ಯ ಮುಖ್ಯ ಅಲ್ರಿ ಅಂತ ನಾನು ಏನ್ ಮಾಡೀನಿ ಹೇಳಿ, ಮೊಸರು ಇಷ್ಟು ಹಾಕ್ಬಿಟ್ನಿ. ಈಗ ಬಿಸಿ ಉಪ್ಪಿಟ್ಟು ಮಾಡಿದ್ರೆ ಅದ್ರ ಮೊಸರು ಬೇಕಲ್ಲ ತಿನ್ನಾಕ, ಅದೊಂದು ಸಮಸ್ಯೆ. ನಾನು ಡಯಟ್ ಮಾಡಕತ್ರ ರೈಸ್ ಐಟಮ್ಸ್ ಬಿಡ್ಬೇಕಂತ ಅನ್ಕೊಂಡೇನಿ. ಬಟ್ ಇಡ್ಲಿ ಜಾಸ್ತಿ ಮಾಡ್ತೀವಲ್ರಿ, ಪಡ್ಡು ಗಿಡ್ಡು ಅವ್ನು ತಿನ್ನೋದು ಹೆಂಗ್ ಬಿಡೋದು? ಅನ್ನ ಮಾಡಿದ್ರೆ ಇನ್ನು ಬಸದ್ ಮಾಡಿದ್ರೆ ಅದ್ರೊಳಗೆ ಇರೋ ಎಲ್ಲ ಕೊಬ್ಬಿನಾಂಶ ಎಲ್ಲ ಹೋಗ್ತೈತಿ. ಬಟ್ ಇಡ್ಲಿ ದೋಸೆ ಮಾಡಿದ್ರೆ ಜಾಸ್ತಿ ಫ್ಯಾಟ್ ಬರ್ತೈತಿ ತಿಂದ್ರ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಸುಮ್ಮನೆ ಓದಿರ್ತಾರ ಮುಂಜಾನೆ ಅದಕ್ಕೆ ತಲೆ ತಿಂತಾಳಂದ ಅಂತಂತೇಳಿ ನೀವು ಬೇಡ. ಅದ್ರ ಮಜ್ಜಿಗೆ ಕಡ್ಕೊಂಡು ಬಾಂಡೆ ತಿಕ್ಕಿ ಆಮ್ಯಾಗ ಏನು ಮಾಡ್ಬೇಕಂತೇಳಿ ಡಿಸೈಡ್ ಮಾಡ್ತೀನಿ. ಎಲ್ಲರೂ ಮಳೆ ಬಂದ್ರೆ ನಂಗೆ ಗೊತ್ತಿಲ್ಲ, ನಾ ಈಗ ಹೇಳ್ತೀನಿ. ಏನು ಹುಷಾರದಾಗ ನೀರು ನಾವು ಈಗ ದವಾಖಾನಿಗೆ ಹೊಂಟಿವಿ ನೋಡ್ರಿ. ಮುಂಜಾನೆ ಹೋಗ್ಬೇಕಂತ ಅನ್ಕೊಂಡಿದ್ವಿಲ್ಲ, ಟೈಮ್ ಈಗ 1:30 ಆಯ್ತು. ರಿಪೋರ್ಟ್ ಬಂದು ಫೋನ್ ಹಚ್ತೇವೆ ಅಂತಂದ್ರೆ ಅವ್ರು ಫೋನ್ನ ಹಚ್ಚಿರ್ತಿಲ್ಲ. ಭಾಳ ಇವ್ರು ನಾವು ಹಚ್ಚಿ ಸಾಕಾತ, ಅವ್ರು ಇನ್ನೂ ಬಂದಿರ್ಲಿಲ್ಲ ಅಂತ. ಈಗ ನಮ್ಮ ಮನೆಯವ್ರು ಫೋನ್ ಹಚ್ಚೋದ ಬಂದೈತಂತಂದ್ರೆ ನಾಳೆಗೆ ಹೋಗೋಣ ಅಂತಂದ್ರೆ ನಮ್ಮ ಮನೆಯವ್ರು ಇವತ್ತು ಹೋಗೋಣಂತೆ. ಇವತ್ತು ಕರ್ಕೊಂಡು ಹೊಂಟಾರ. ಯಾವತ್ತೇನಂತಾರಲ್ಲ ಅವತ್ತದು ಆದಾಗನ್ನ ಸಹಿ ಅವ್ರು, ಇಲ್ಲಾಂದ್ರೆ ನಡೆಯಂಗೆ ಇಲ್ಲ ಮುಂದೆ ಯಾವುದೂ ಕೆಲಸ. ಅಲ್ಲಿ ಹೋಗಿ ರಿಪೋರ್ಟ್ ಏನು ಬಂದೈತೆ ನೋಡ್ಕೊಂಡು ಸಂತಿ ಮಾಡ್ಕೊಂಬರ್ಬೇಕು.
ಪಲ್ಯ ಸಂತಿ ಕಾಯಿಪಲ್ಯ ಸಂತಿ ಮಾಡ್ಕೊಂಡು ಬರ್ತೇವೆ. ಏನೇನು ಆಕೈತೆ ಏನೇನಿಲ್ಲ ಅಂತ ಹೇಳಿ ನಾನು ಇವತ್ತು ಬ್ಲಾಗಲ್ಲಿ ಶೇರ್ ಮಾಡ್ತೇನೆ. ಹೋಗೋದ್ರಿಂದ 3 ಗಂಟೆಗಂದ್ರೆ ಡಾಕ್ಟ್ರುಗಳು ಹೋದ್ರಂದ್ರೆ ಒಳ್ಳೊಮ್ಮೆ 6 ಗಂಟೆಗೇನೋ ಬರ್ತಾರಂತ ಅನಿಸ್ತದೆ. 6 7 ಕತಿ ಅಷ್ಟೊತ್ತಾಗಲಿ ನಾವು ಹೋಗ್ಬೇಕು. ಇವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಮತ್ತು ಕರ್ಕೊಂಬಂದು ನನ್ನ ಇಲ್ಲಿ ಬಿಟ್ಟು ಮತ್ತೆ ಹೋಗ್ಬಾರ್ದು ಅಂತ ಹೋಗ್ಬೇಕು ಕೆಲಸ. ಈಗ ಮತ್ತು ನಾಳೆಗೆ ಹಾಕೊಂಡಿದ್ರೆ ಆಗ್ತೈತಿಲ್ಲ ರೀ. ಯಾರಂದ್ರು ಇಲ್ಲ. ನಾವು ದವಾಖಾನೆ ಬಂದು ತೋರಿಸ್ಕೊಂಡು ರಿಪೋರ್ಟ್ ಬಂತು, ಟ್ಯಾಬ್ಲೆಟ್ ಇಲ್ಲ ಅಂತ. ಹಂಗಾಗಿ ಹೋಗ್ಯಾರ. ಇನ್ನೊಂದು ಮನೆಗೆ ಹೋದಿಂದ ಸಿಕ್ತು. ಇದು ಮೊದಲೇ ಬಾತರ್ಗತೆ ಯಾವಾಗಲೂ ಎನಿ ಟೈಮ್. ನೀವು ಮನೆ ಹೋಗ್ತೀನಿ ಬಂದು ಕೊಟ್ಟಿದ್ದೀನಿ. ಫ್ರೆಂಡ್ಸ, ನಾವು ದವಾಖಾನಿಗೆ ಹೋಗಿದ್ವಿಲ್ಲ, ದವಾಖಾನಿಗೆ ಹೋಗಿ ತೋರಿಸ್ಕೊಂಡು ಬಂದೀವಿ. ರಿಪೋರ್ಟ್ನು ಬಂತ. ಏನಾಗೈತೆ ಅಂತಲೂ ಹೇಳ್ತೇನೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲರೂ ಭಾಳ ಮಂದಿ ಕೇಳಾಕತ್ತಿದ್ರಿ. ನಾನು ಒಂದು ಲಾಗಲ್ಲಿ ಹೇಳೇನಂತ ಅನಿಸ್ತೈತಿ. ಕೆಲವರ ವಿಡಿಯೋ ಸ್ಕಿಪ್ ಮಾಡೈತಿ ನೋಡಿರ್ತಿರಲ್ಲ, ಹಾಗಾಗಿ ಮೋಸ್ಟ್ಲಿ ನಿಮ್ಗೆ ವಿಷಯ ತಿಳಿದಿಲ್ಲ ಅಂತ ಅನಿಸ್ತೈತಿ. ನಾವೀಗ ಇಲ್ಲೇ ಊಟ ಮಾಡೋಕ್ಕಂತ ಬಂದಿದ್ವಿ. ನನಗೆ ನಿಮ್ಗೆಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ಹೊರಗಿನ ಫುಡ್ ಅಷ್ಟೊಂದು ಇಷ್ಟ ಆಗವಲ್ತು ಇತ್ತೀಚೆಗೆ. ಇಲ್ಲಿ ನಮ್ಮ ಮನೆಯವ್ರು ಪೂರಿ ತೊಗೊಂಡ್ರಪ್ಪ. ಪೂರಿ ಊಟ ಅಂತಂದಿಂದ ಏನೋ ಸ್ಪೆಷಲ್ ಇರ್ತೈತೆ ಅಂತ ನಾವು ಅಂದ್ಕೊಂಡ್ವಿ. ಪೂರಿ ಸಾಗು ಒಂಥರ ಸ್ವೀಟು ರೈಸ್ ಸಾಂಬಾರತಿ. ಅವರು ಚಪಾತಿ ಇರದೇ ಇರೋ ಕಾರಣಕ್ಕಾಗಿ ಪೂರಿ ಜೊತೆ ಏನು ಮಾಡ್ಯಾರ ಅಂತಂದ್ರೆ ಬದ್ನೆಕಾಯಿ ಪಲ್ಯ ಹಚ್ಕೊಟ್ಬಿಟ್ಟಾರೆ ಪಾಪ. ಗೊತ್ತಿಲ್ಲ ಅಂತ ಅನಿಸ್ತೈತಿ. ಮಡಿಕೆ ಕಾಳಿನ ಪಲ್ಯ, ಬದ್ನೆಕಾಯಿ ಪಲ್ಯ, ಮತ್ತು ಸಾಗು, ಸಾಂಬಾರು, ಉಪ್ಪಿನಕಾಯಿ, ರೈಸ್, ಸ್ವೀಟ್ ಇತ್ತು, ಶಿರಾ ಇತ್ತು, ಮತ್ತು ಮೊಸರು ಇಷ್ಟೆಲ್ಲನೂ ಕೊಟ್ಟಿದ್ರು. ನಾನು ಮಸಾಲೆ ದೋಸೆ ತೊಗೊಂಡು ನನ್ನ ಮನೆಯವ್ರು ಮೊದಲೇ ಹೇಳಿದ್ನಿ, ಮಸಾಲೆ ದೋಸೆ ನನಗೆ ಪೂರ್ತಿ ತಿನ್ನೋಕೆ ಆಗಲಿಲ್ಲ ದೇಶ, ನಾನು ಅರ್ಧ ತಿಂತೇನೆ, ನೀನೊಂದು ಸ್ವಲ್ಪ ಅದ್ರೊಳಗೆ ತಿಂದ್ರೆ ನಾನು ತಿಂತೇನೆ ಅಂತೇಳಿ ನಮ್ಮ ಮನೆಯವರು ಅಂತಂದ್ರೆ ನಾನು ಹಂಗೆ ಹೇಳಿದ್ನಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಅವ್ರದ್ದೇನು ಪ್ಲ್ಯಾನ್, ಹಂಗಾರೆ ನೀನು ಪೂರಿ ತಿನ್ನು ಅಂತೇಳಿ. ಅದು ಪೂರಿ ಊಟದ ಜೊತೆ ಪೂರಿ. ನನಗೆ ಉಪ್ಪಿನಕಾಯಿ ಹುಳಿ ಅಂತಂದ್ರೆ ನನಗೆ ಭಾಳ ಇಷ್ಟ. ನನಗೆ ಯಾವಾಗಲೂ ಎನಿ ಟೈಮ್ ನಾನು ಹುಳಿ ಇಷ್ಟಪಡ್ತೇನೆ. ಬಟ್ ಅಷ್ಟು ಹೆವಿ ಅಲ್ಲ, ಉಪ್ಪಿನಕಾಯಿ, ಹುಳಿ ಉಪ್ಪಿನಕಾಯಿ ಇಷ್ಟಪಡ್ತೇನೆ ನಾನು ಅದನ್ನ ತಿನ್ನಾಕತ್ತಿದ್ನಿ. ಒಳ್ಳೆ ಅಂತಂದೆ. ನಮ್ಮ ಮನೆಯವರಿಲ್ಲ ತಿನ್ನಂತೇಳಿ ಪೂರಿ ಇದ್ದಲ್ಲ, ಮತ್ತು ಅವ್ರಿಗೆ ಸಾಕಾಗ್ಬೇಕೇನಿಲ್ಲ, ಬ್ಯಾಡ ಅಂತೇಳಿ ಅಂತಂದೆ. ತಿನ್ನಂತ ನಾನು ಅವ್ರ ಜೊತೆ ಶೇರ್ ಮಾಡ್ಕೊಂಡು ತಿನ್ನಾಕತ್ತಿದ್ನಿ. ನನಗೆ ಹೆಂಗೆ ಅಂತಂದ್ರೆ 2 ಥರ ತೊಗೊಳೋದು, ಅದ್ರೊಳಗೆ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋಣ. ನೀನು ಅದನ್ನು ತಿನ್ನಂಗೆ ಆಕೈತಿ, ಇದನ್ನು ತಿನ್ನೋದಂಗೆ ಆಕೈತಿ ಅಂತ ನಾನು ಹೇಳಿರ್ತೀನಿ. ಹ್ಞೂ ಅಂತೇಳಿ ನಮ್ಮ ಮನೆಯವ್ರು ಹಂಗೆ ತೊಗೊಂಡ್ರೆ ರೈಸ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯವ್ರಿಗೆ ಸಾರನ್ನ ಟೇಸ್ಟ್ ಮಾಡಿ ನೋಡಾಕತ್ತಾರೆ, ಸಾರ ಹೆಂಗಾಗೈತೆ ಅಂತೇಳಿ. ಚಲೋ ಆಗಿತ್ತು, ಅಡುಗೆಲ್ಲ ಚಲೋ ಆಗಿತ್ತು. ಆದರೆ ಇನ್ನು ಪುರಿ ಜೊತೆ ಬದ್ನಿಕಾಯಿ ಪಲ್ಯ ಕೊಟ್ಟಿದ್ದಾರಲ್ಲ, ಅದು ವಿಚಿತ್ರ ಅಂತ ಅನ್ನಿಸ್ತು. ನಾನೇನು ಅಂದ್ಕೊಂಡು ಒಂದೊಂದು ಕಡೆ ಕೊಡ್ಬೋದಾಳ ಅಂತೇಳಿ ನಾನು ಅಂದ್ಕೊಂಡಿದ್ನಿ. ನಂದಿನ್ನೂ ದೋಸೆ ಬರೋದನ್ನು ಒಂದಿಟ್ಟು ಲೇಟ್ ಇತ್ತು. ನಾವಿಲ್ಲೇ ಊಟ ಮಾಡೋಕ್ಕೆ ಕುಂತಿದ್ವಲ್ಲ, ನಮ್ಮ ಮುಂದಿನ ಟೇಬಲ್ದಾಗ ಅಲ್ಲಿ ಒಂದಿಷ್ಟು ಜನ ಕುಂತಿದ್ರೆ, ಅಲ್ಲಿ ಒಂದು ಸಣ್ಣ ಪಾಪು ಇತ್ತು. ಅದು ಹಿಂಗೆ ನೋಡಿ ಸ್ಮೈಲ್ ಮಾಡೋದು, ಇದನ್ನು ಮಾಡೋದು ಮಾಡಕತ್ತಿತ್ತು. ಸಣ್ಣ ಮಕ್ಕಳು ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗಂಗಿಲ್ಲ ಹೇಳ್ರಿ. ಅಂತ ಶತ್ರು ಅದಾರ ಅಂತಂದ್ರೂ ಸಣ್ಣ ಮಕ್ಕಳು ಅಂತಂದ್ರೆ ಅವ್ರ ಮನಸ್ಸು ಹೂವಿನ ಥರ ಅಳತತಿ. ಹಂಗೆ ಬಾ ಅಂತೇಳಿ ಸೊನ್ನೆ ಮಾಡಾಕತ್ತಿದ್ವಿ. ಹಿಂಗಾದ ಬಾ ಅಂತೇಳಿ ಆಕೆ ಹಂಗೆ ಸ್ಮೈಲ್ ಕೊಟ್ಟು ಮತ್ತು ಆ ಕಡೆ ಹೊಳ್ಳೋದು, ಸ್ಮೈಲ್ ಕೊಡೋದು, ಸಾರಿ ಮಾಡಾಕತ್ತಿದ್ದಳು. ನಾನಿಲ್ಲೇ ಸ್ವಲ್ಪ ಪೂರಿ ತಿಂದೆ.
ಪೂರಿ ತಿಂದ ಸೀರಾ ತಿನ್ನಾಕತ್ತಿದ್ನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ಲ, ದಯವಿಟ್ಟು ಕ್ಷಮೆ ಇರಲಿ, ನನಗೆ ವಿಡಿಯೋನ ಹಾಕೋಕ್ಕಾಗಲಿಲ್ಲ. ನಿಮಗೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾನೊಂದಿಟ ಬ್ಯುಸಿ ಇರೋದ್ರಿಂದಾಗಿ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನನಗೊಬ್ಬರೇ ನನ್ನ ಸಬ್ಸ್ಕ್ರೈಬರ್ ಪರ್ಸ್ನಲಾಗಿ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕೇಳಿದ್ರು, ಯಾಕೆ ವಿಡಿಯೋ ಹಾಕಿಲ್ಲ ನೀವು ಅಂತೇಳಿ. ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ನಾನು ಹಾಕಿಲ್ಲ ಅಂಥೇಳಿ. ನಾನು ಈ ದೋಸೆ ತೊಗೊಂಡಿಲ್ಲ, ಇದು ಅಕ್ಕಿ ದೋಸೆ ಅಲ್ಲಪ್ಪ, ಇದು ರವೆ ದೋಸೆ. ಮ್ಯಾಗ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ, ಮ್ಯಾಗ ನೋಡಿದ್ರೆ ಅಷ್ಟೊಂದು ಗೊತ್ತಾಗೈತಿಲ್ಲ. ಕಲರ್ ಫುಲ್ ಕಲರ್ ಬಂದಿಲ್ಲ, ಅದು ಪೂರ್ತಿ ಕಲರ್ ಬಂದರೂ ಅದು ಕ್ರಿಸ್ಪಿ ಬಂದ್ರೂ ಅದು ಮಸಾಲೆ ದೋಸೆ ಅನಿಸ್ಬೋದೈತಿ, ಮತ್ತು ಅದಕ್ಕೊಂದು ರುಚಿ ಅಂತ ಇರ್ತೈತಿ. ಇದು ಮೆತ್ತಗೈತೆ. ನಾನು ಇದು ಮಾಡಾಕತ್ತೀನಿ ನೋಡಿರಿ, ತಿನ್ನಕ್ಕೆ ತೊಗೊಳಕತ್ತೀನಿ. ತೊಗೊಂಡಿದ್ವಲ್ಲ, ಮತ್ತೇನು ಮಾಡೋಕೆ ಭಾಗೀಶ್ ಅದರಿಂದ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಇಷ್ಟಪಟ್ಟು ಏನಾದರೂ ತಿನ್ನಕ್ಕೆ ಹೋದ್ರೆ ಹಿಂಗೆ ಆಗ್ಬಿಡ್ತೈತಿ. ಹಾಗಾಗಿ ಸರಿ ಇರಲಿ ಅಂತೇಳಿ, ಯಾಕಂದ್ರೆ ಹೋದಿಂದ ನಾವು ಏನೋ ತೊಗೊಂಡ್ರು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕಾಕೈತಿ. ರುಚಿ ಎಲ್ಲ ಇತ್ತು, ಇಲ್ಲಂತಲ್ಲ, ರವೆ ದೋಸೆ ಅದು. ಬಟ್ ರವೆ ಕಾಣಿಸ್ತಿತ್ತು ಅದ್ರೊಳಗೆ. ಅಕ್ಕಿ ದೋಸೆ ಐತೆ, ರವೆ ದೋಸೆ ಐತೆ, ನಂಗೆ ಅಷ್ಟೊಂದು ನನಗೆ ಅನ್ನಿಸ್ತು ರವೆ ದೋಸೆನಂತ. ಬಟ್ ರವೆ ಆಗಲಿ ಅಕ್ಕಿ ಆಗಲಿ ಯಾವುದೋ ದೋಸೆ ಮಾಡಿದ್ರು ನಾವು ಸಣ್ಣ ಉರಿಯೆಲ್ಲ ಜಾಸ್ತಿ ಟೈಮ್ ಬೇಯಿಸಿದ್ವಿ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ, ತಿನ್ನೋಕೆ ಸಿಕ್ಕಾಬಿಟ್ಟು ರುಚಿ ಅಂತ ಅನ್ನಿಸ್ತಾವೆ. ಯಾಕಂದರೆ ಈಗ ನಾವು ಆರ್ಡರ್ ಕೊಟ್ಟಿರ್ತೇವೆ ಅಂತ ಅಂದಿದ್ದೆ, ಅವರು ಅಷ್ಟೇ ಸರಿಯಾದ ಟೈಮಿಗೆ ನಮ್ಗೆ ಅದನ್ನು ಕೊಡಬೇಕಾಕೈತಿ. ಲೇಟ್ ಆದ್ರೆ ನಾವು ತಡ್ಕೊಳಂಗಿಲ್ಲ, ಹಾಗಾಗಿ ಒಂದಿಟ್ಟು ಲವಣ ಬೇಯಿಸ್ಕೊಟ್ಟಿದ್ರು ಅಂತ ಅನಿಸ್ತೈತಿ. ಅದ್ರ ಸಲುವಾಗಿ ಅಷ್ಟೊಂದು ಕ್ರಿಸ್ಪಿಯಾಗಿ ಬಂದಿರ್ಕಿಲ್ಲ. ಸೈಡೆಲ್ಲ ಬಂದಿತ್ತು, ಮಧ್ಯಾಹ್ನ ಕ್ರಿಸ್ಪಿಯಾಗಿ ಬಂದಿರ್ಕಿಲ್ಲ. ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಸಾಂಬಾರು ಕೊಟ್ಟಿದ್ದೆ, ಅದೆಲ್ಲ ಚಲೋ ಇತ್ತು. ನಾನು ತಿನ್ನೋಕಿದ್ದೆ ನಮ್ಮ ಮನೆಯವ್ರ ಜೊತೆ. ಇನ್ನೊಂದು ನಂದು ರಿಪೋರ್ಟ್ ಏನು ಬಂತಂತಂದ್ರೆ, ಇದು ಥೈರಾಯ್ಡ್ ಐತಂತ ಬಂತು. ಥೈರಾಯ್ಡ್ ಐತಂತಂದ್ರೆ ನನಗೆ ಸಿಕ್ಕಾಪಟ್ಟಿ ಬೇಜಾರಾತಪ್ಪ. ನಾವು ಅಲ್ಲಿಂದ ನಾಷ್ಟ ಮಾಡ್ಕೊಂಡು ಹೊರಟ್ವಿ, ಬರಾಕತ್ತೇವೆ ಈಗ ಮನೆ ಕಡೆ. ಅದು ನಮ್ಮ ಸರ್ಜರಿ ಆಗೈತಲ್ಲ, ಸರ್ಜರಿ ಆಗಿರೋ ಟೈಮಲ್ಲಿ ಸ್ವಲ್ಪ ಸಿಂಟಮ್ಸ್ ಕಾಣಿಸ್ಕೊಳ್ಳೋ ರೀತಿ ಅವ್ರಿಗೆ ಕಂಡೈತದ, ಅದನ್ನ ಮಾರ್ಕ್ ಮಾಡ್ಯಾರ. ನಾನು ಹಿಂಗೆ ಏನಾದರೂ ಹೇಳಿದರೆ ಕೆಲವರು ಈ ರುಕ್ಮಿಣಿ ನೀನು ಡಾಕ್ಟ್ರಿಗೆ ಕಲ್ತೀನಿ, ನೀನು ಭಾಳ ಇದನ್ನು ಮಾಡಿದ್ರ ಗೊತ್ತೆ ಹೇಳ್ತೀನಿ ನಾನು ಅಂತೇಳಿ ಅಂತೀರಿ. ಯಾಕಂದರೆ ಇಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಕೆಲವೊಂದು ಹಾಸ್ಪಿಟಲ್ ಕಡೆಯಿಂದ ಎಷ್ಟೊಂದು ಮೋಸ ಆಗಿರ್ತೈತಿ. ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ನೀವು ನೋಡಿರ್ತೀರಿ, ನಾನು ನೋಡಿರ್ತೇನೆ. ಹಾಗಾಗಿ ಇಲ್ಲಿ ನಾನು ನನ್ನ ಸ್ವಂತ ಅನುಭವನ ನಾನು ಶೇರ್ ಮಾಡ್ಕೋತಿರ್ತೇನೆ. ಅದನ್ನು ಭಾಳಷ್ಟು ಮಂದಿ ಒಪ್ಕೊಳ್ಳೋಂಗಿಲ್ಲ, ಕೆಲವರು ಒಪ್ಕೋತೀರಿ. ಈಗ ಅವರ ಡಾಕ್ಟರ್ ಆಗ್ಯಾರ ಅಂತಂದಿಂದ ಅವ್ರು ಅದ್ರ ಬಗ್ಗೆ ರಿಸರ್ಚ್ ಮಾಡಿರ್ತಾರೆ, ಕಲ್ತಿರ್ತಾರೆ, ಅದ್ರ ಬಗ್ಗೆ ನಮಗೆ ಎಲ್ಲ ಗೊತ್ತಿರ್ತೈತಿ. ಈಗ ನಾವು ಏನೋ ಒಂದು ಹಾಸ್ಪಿಟಲ್ಗೆ ಹೋಗಿರ್ತೀವಿ, ನಮ್ಗೆ ಯಾವ ಕಾಯಿಲೆ ಐತಿ, ಯಾವ್ದು ಬರೋ ಸಿಂಟಮ್ಸನ್ನ ನಮ್ಮ ದೇಹದಲ್ಲಿ ಕಾಣಿಸ್ಕೊಳಕತ್ತೈತಿ, ಅದನ್ನು ಪ್ರತಿಯೊಂದೂ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಹೇಳಿದ್ರು. ನಾವು ಕೆಲವೊಂದು ಫುಡ್ಡನ್ನು ಅವಾಯ್ಡ್ ಮಾಡಬೇಕಾಕೈತಿ. ಅವ್ನು ತಿನ್ನಲಿಲ್ಲ ಅಂದ್ರೆ ನಮ್ಗೆ ಥೈರಾಯ್ಡ್ ಬರೋಂಗಿಲ್ಲ ಅಂಥೇಳಿ. ಬಟ್ ನನಗೆ ಅದನ್ನು ಹೇಳೇನಿಲ್ಲ. ನನಗೆ ಅದು ಭಾಳ ಬೇಜಾರಾಯ್ತು. ನಾನು ನೆಕ್ಸ್ಟ್ ಟೈಮ್ ಏನಾರು ಹೋದಾಗ ನಾನು ಖಂಡಿತ ಮತ್ತು ನಾನು ಸರ್ಜರಿ ಆಗಿರೋ ಹಾಸ್ಪಿಟಲ್ಗೆ ಹೋದ್ನಿಂದ ನಾನು ಖಂಡಿತ ಪ್ರಶ್ನೆ ಮಾಡೇ ಮಾಡ್ತೇನೆ. ಯಾಕಂತಂದ್ರೆ ಈಗ ನಂಗೆ ಬರೋಕೆ ಮೇನ್ ರೀಸನ್ ಅವ್ರು ಅಂತ ಅನಿಸ್ತೈತಿ. ಹಾಗಾಗಿ ಏನು ಮಾಡೋಕೆ ಆಗಂಗಿಲ್ಲ, ಅದು ನನ್ನ ಬ್ಯಾಡ್ ಟೈಮ್ ಅಂತ ಅನ್ಕೋಬೇಕಷ್ಟ. ಅವರನ್ನು ದೂರಕ್ಕೆ ಆಗಂಗಿಲ್ಲ ಅಂತಂದ್ರೆ, ಯಾಕಂದ್ರೆ ನನಗೆ ಹೇಳಿದ್ರಂದ್ರೆ ನಾನು ಮುಂಜಾಗ್ರತೆ ನಾನು ಕೆಲವೊಂದು ಫುಡ್ಡನ್ನು ಈಗ ಥೈರಾಯ್ಡ್ ಅಂತಂದಿಂದ ಕೆಲವೊಂದು ಫುಡ್ಡನ್ನು ಅವಾಯ್ಡ್ ಮಾಡಬೇಕಾಕೈತೆ. ಅದನ್ನೆಲ್ಲನೂ ಅವಾಯ್ಡ್ ಮಾಡ್ತಿದ್ದೆ. ನನ್ನನ್ನು ಏನಂತಂದ್ರೆ ಆರೋಗ್ಯವಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ನಿ. ಬಟ್ ನನಗೆ ಪ್ರತಿ ಸಲವೂ ಕೆಲವರಿಂದ ಈ ಥರ ಮೋಸ ಆಗಿಬಿಟ್ಟಾಗ ಭಾಳ ಅಂದ್ರೆ ಭಾಳ ಹರ್ಟ್ ಆಗಿಬಿಡ್ತೈತಿ. ಅನ್ನದವ ಅನ್ನಿಷ್ಟ ಆಗ್ಯಾವ. ನಂಗೆ ಖಾರಿ ಅನ್ನೋದು ಸಿಕ್ಕಾಬಡಿ ಇಷ್ಟ ನೋಡ್ರಿ, ತಿಂದ್ರಕೇನೆ ಇಲ್ಲ. ಈಗ ಸೀಸನ್ ಟೈಮಲ್ಲಿ ಏನು ಸಿಗ್ತಾವಲ್ಲ ಅವ್ನು ತಿನ್ಬೇಕಾ. ಒಬ್ರು ತಿಂದಿಲ್ಲ. ರುಕ್ಮಿಣಿ ತಿನ್ನೋದ್ರಷ್ಟ ಐತಿ. ಎಷ್ಟು ಆಗ್ಯಾವ ನೋಡಿಪ್ಪ ಹಣ್ಣು, ಯಾರು ನೋಡಿಲ್ಲ ಅಥವಾ ತಿಂದಿಲ್ಲ. ದುಡ್ಡು ಕೊಟ್ಟರು ಮಾರ್ಕೆಟಲ್ಲಿ ಸಿಗಂಗಿಲ್ಲ, ನಾವು ಎಷ್ಟು ರೊಕ್ಕ ಕೊಟ್ಟರು ಮಾರ್ಕೆಟಲ್ಲಿ ಸಿಗಂಗಿಲ್ಲ. ನವಿಲ್ ನೋಡ್ರಿ, ಬರೀ ಕಾಯಿ ಹಣ್ಣು ತಿನ್ನೋಣಂತ. ಬಾಳೆ ಕುಂದ್ರಿ ಅಂತ ಹೇಳ್ತಾರಲ್ಲೇ, ಬಾಳೆಕೊಳ್ಳ ಅಂತ. ನಕರೆ ಏನು ತಿಂದಿಲ್ಲ, ಅದು ಭಾಳ ಬೇಜಾರೈತೆ ನಂಗೆ. ಹರ್ಕೊಂಡು ಒಯ್ಯಕ್ಕೆ ಆಗಂಗಿಲ್ಲ ಇವನ್ನ. ಹೆಂಗದ ವೆಂಕಟೇಶ, ನಮ್ಮ ಮನೆಯವ್ರು ಬ್ಯಾಡ ಅಂತಂದ್ರೆ
ಇಲ್ಲಿ ಹಿಂಗದ ನೋಡ್ರಿ. ಹೆಂಗದಾವ? ಎಂಜಾಯ್ ಮಾಡ್ಬೇಕ್ರಿ ತಿಂದ. ನೀವು ಕೋಡ್ ಕೊಡ್ತೇನಂದ್ರೂ ಸಿಗಂಗಿಲ್ಲ ಇವು ಮಾರ್ಕೆಟಲ್ಲಿ. ಒಗರು ಹತ್ತಾವ. ಯಾವ ದೇಶದವ್ರು ಇವರು ಅಂತಾರೆ ನಾವು ಕಾರ್ಯನ ತಿನ್ನೋದಕ್ಕೆ. ರೋಡ್ ದಂಡಿ ಗಾಡಿ ತರಿಬಿ ತಿನ್ನಾಕತ್ತೇವೆ ನಾವು. ಹಂಗೆ ಅನ್ಕೋತೈತೆ ಮಂದಿ. ನಾ ತಿನ್ನಾಕತ್ತೇನಿಲ್ಲ, ನಾ ತಿಂದು ನನ್ನ ಸಬ್ಸ್ಕ್ರೈಬರ್ಗೆ ಹೇಳ್ತೀನಿಲ್ಲ. ನೀವು ರೋಡಲ್ಲಿ ಎಲ್ಲರೂ ಹೊಂಟ್ರಂದ್ರೆ ಅಕಸ್ಮಾತ್ ಹೊಂಟ್ರಂದ್ರೆ ಇವು ಕಂಡೊಂದು ತಿನ್ನಿರಿ, ತಿಂದು ಬಿಡ್ರಿ, ಎಂಜಾಯ್ ಮಾಡಿರಿ ಲೈಫ್. ಫುಲ್ ಮುಳ್ಳ ಇರ್ತಾವ. ಮತ್ತು ನನ್ನ ತಟ್ಟು ಮಾಡಿ ಕಾಯಿನ ಕಾಣೋದಿಲ್ಲ. ಇವೆಲ್ಲ ನಮ್ಮ ಥರ ಹಳ್ಳಿಯಾಗ ಬೆಳೆದವ್ರಿಗೆ ತಿಂದವ್ರಿಗೆ ಎಷ್ಟೋ ಗೊತ್ತಿರ್ತಾವೆ ಹಿಂಗೆ ತಿನ್ಬೇಕು ಅನ್ನೋದು. ಎಲ್ಲರಿಗೂ ಗೊತ್ತಿರಂಗಿಲ್ಲ. ಯಪ್ಪ ಎಷ್ಟು ಹಣ್ಣುಗ್ಯಾವ್ರಿ ಇವು. ಹರ್ಕೊಂಡು ಹೋಗೋಂಗಿದ್ರೆ ಹರ್ಕೊಂಡು ಹೋಗ್ತಿದ್ದಾನ. ಡಬ್ಬಿ ಇರ್ಬೇಕಿತ್ತ, ಡಬ್ಬಿದ್ರೆ ಹರ್ಕೊಂಡು ಹೋಗಕ್ಕಿತ್ತ. ಮಸ್ತ್ ಮಸ್ತ್. ಫೋಟೋ ಹೊಡಿ ಆಟ ಉದ್ದ ಹೊಡ್ಕೊಳ್ಳಿ. ನಮ್ಮ ಮನೆಯವ್ರ ಅವ್ರ ತಿನ್ನಾಕತ್ತಾರ ನನ್ಕಿಂತ ಜಾಸ್ತಿ. ಹೋಗೋಣ ಬಾ ಅಂದ್ರೆ ಬರಲ್ಲ ನೋಡ್ರಿ. ಹಿಂಗೈತೆ ರುಕ್ಮಿಣಿ ಟೇಸ್ಟ್ ಅಂದ್ರೆ. ಯಪ್ಪ ಎಷ್ಟು ಹಣ್ಣಾಗ್ಯಾವು. ಫುಲ್ ಎನರ್ಜಿ ಆಗತ್ತೆ ತಿನ್ಬೇಕು. ನವಿಲದ ಆದರೆ ಫುಲ್ ಮುಳ್ಳ ಇರ್ತಾವೆ. ನೋಡ್ಕೊಂಡು ತಿನ್ಬೇಕು, ನೋಡ್ಕೊಂಡು ಹರ್ಕೋಬೇಕು. ಬಾ ಹೋಗುನಿ ನಾನು. ಇಲ್ಲ ಸಂಜೆ ಆಯ್ತು. ಕ್ಲೋಸಪ್ ಅಲ್ಲಿ ತೋರ್ಸಾಕತ್ತೀನಿ ನೋಡ್ರಿ, ಬಹುಶಃ ನಿಮ್ಗೆ ಗೊತ್ತಾಗ್ಬೋದು. ನಮ್ಮ ಇಟ್ಟಾಗ ಎಲ್ಲಪ್ಪ ಗೊತ್ತಾಗಿಲ್ಲ. ಗೊತ್ತದ ಅಲ್ಲಿ ಬಾವಿನ ತೆಲಿತ್ತಲ್ಲ, ಬಾವಿನ ತೆಲಿತ್ತಲ್ಲ. ಡಬ್ಬೆ ಆಗ್ಬೇಕ. ನೋಡ್ರಿ ಎಷ್ಟು ಹಣ್ಣಿಗ್ಯಾವ. ಇದು ಹಣ್ಣು ಈ ಥರ ಇರ್ತಾವೆ ಕಲರ, ಕಾಯಿ ಎಲ್ಲೋ ಇರ್ತಾವೆ. ಚಾಕ್ಲೇಟ್ ಕಲರ್ ಹಣ್ಣು ಇರ್ತಾವೆ, ಎಲ್ಲೋ ಕಾಯಿ ಇರ್ತಾವೆ. ಅದಕ್ಕಿಂತ ಹೆಚ್ಚು ಅಲ್ಲಿ ಇದ್ರಂತೆಲ್ಲ ಅಡ್ಯಾಪುರ ಹೊಲಕ್ಕೆ ಬಿಟ್ಟಿರ್ತಾವೆ. ಅಲ್ಲೆಲ್ಲಿ ಅವ್ರು ಬೋರಾಕ್ಸೆಲ್ಲ ಮುಂಚಿಡ್ತೀವಿ. ಇಲ್ಲಿ ರೋಡಿಗೆ ಹಚ್ಚಿ ಇಲ್ಲಿ ನಕ್ರಿ ಅನ್ನ ಇಲ್ಲಪ್ಪ. ಈ ಸಲ ನಕ್ರಿ ಅನ್ನ ಒಂದು ತಿನ್ನಲಿಲ್ಲ ನೋಡಣ್ಣ. ವರ್ಷಕ್ಕೆ ಒಂದು ಸಲ ಅಂದ್ರೆ ತಿನ್ಬೇಕು. ಅಯ್ಯೋ ಥು, ಅಂಗಿ ಮ್ಯಾಗ ಬಿತ್ತಪ್ಪ ಎಲ್ಲ. ನೀವು ಸಣ್ಣವರಿದ್ದಾಗ ಯಾರೆಲ್ಲ ತಿಂದಿರಿ, ಹಳ್ಳಿಯೊಳಗಿದ್ದಾಗ ಯಾರೆಲ್ಲ ತಿಂದಿರಿ ಅಂತ ಕಮೆಂಟ್ ಮಾಡಿರಿ. ಏನು ತಿನ್ನಕತ್ತಾರ ಇವ್ರು ಅಂತಾರ ಗಾಡ್ಯಾಗ ಹೋಗಕ್ಕೆ ಮಂದಿ. ಇಲ್ಲ ರೋಡ್ ಐತ್ದ ಬಾ ಮುಟೇಶ. ಕಾಯಕ ಕಾಯಿ ಏನೋ ಒಗರ್ ಅಕ್ಕವು. ಇದ ತಪ್ಪದಾಗ ಕಟ್ತಿದ್ದ ಮುಸವಾಳಿ ತಪ್ಪಲ್ದಾಗ. ಮುಸವಾಳಿ ತಪ್ಪಲ ಅವ್ರಿದ. ವಾಸನೆ ಇರ್ತೈತಿ ಘಮ ಘಮ ಅಂತ. ಅವ್ರಿ ತಪ್ಪಲೇನೋ, ಸಾರಿ ಕನ್ಫ್ಯೂಷನ್ ಆಗತೈತಿ. ಭಾಳ ನೋಡ್ರಿ ಇದು
ಮಮ್ಮಿ ಅಂತಾನು. ನಮ್ಮ ಮನೆಯವ್ರು ಅದನ್ನ ಹೇಳಾಕದಿದ್ರು. ಗುಡ್ದಾಗ ಎಲ್ಲ ಜಾನಿ ಏನಂತೂ ಇದಕ್ಕಿಂತ ಭಾಳ ರುಚಿ. ಪದ್ಧತಿಯಾಗ ಹಣ್ಣು ತಿಂದು ಈಗ ಮತ್ತು ನಮ್ಮ ಬೈಕ್ ರೈಡ್ ಶುರು ಮಾಡಿದ್ವಿ ನೋಡ್ರಿ ನಾವು. ಹಸ್ತಿದ್ರು ಕಾರ್ಯನ ಬಾಯ್ ಹಾಕೊಂಬಂದಿದ್ದ ಇನ್ನೂ ಒಂದಿಷ್ಟ. ನಮ್ಮ ಮನೆಯವ್ರು ಖುಷಿ ಪಟ್ರಪ್ಪ. ಅಕ್ಕ ಏನು ಹೇಳಿ ಮಾತು ನಮ್ಮ ಮನೆಯವ್ರ 20 ಸ್ಪೀಡ್ನಾಗ ಬಿಡ್ತಿರ್ತಾರೆ. ಕಾಣಿಸ್ತಿಲ್ಲ ಅಲ್ಲೇ ಹಾಗಾಗಿ ನಾನು ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೇನೆ. ನಾನು ಮತ್ತೊಂದು ಲಾಗಲ್ಲಿ ಕ್ಲಿಯರಾಗಿ ಹೇಳ್ತೇನೆ. ನಾನು ದವಾಖಾನಿದು ಏನಾಗೈತಿ ಏನಿಲ್ಲ ಅಂಥೇಳಿ. ಬ್ಯುಸಿ ಇರೋದ್ರಿಂದಾಗೆ ನನಗೆ ಅಷ್ಟೊಂದು ಏನು ಎಡಿಟಿಂಗ್ ಮಾಡೋಕ್ಕೆ ಆಗಿಲ್ಲ. ನಾವಲ್ಲೇ ಕಾರಿಯನ್ನು ತಿನ್ನಕ್ಕೆ ಹೋಗಿದ್ವಲ್ಲ, ಯಾರಿಗಾದರೂ ಈ ಥರ ಕಾರಿಯನ್ನು ಸಿಕ್ಕೋ ಅಂದ್ರೆ ತಿನ್ನಿರಿ. ಯಾಕಂದ್ರೆ ಸೀಸನ್ ವೈಸಲ್ಲಿ ಅಷ್ಟೇ ಸಿಗ್ತಾವೆ ನಮ್ಗೆ. ಅವ ನೀವು ಎಷ್ಟು ದುಡ್ಡು ಕೊಟ್ಟರು ಮಾರ್ಕೆಟಲ್ಲಿ ಸಿಗೋಂಗಿಲ್ಲ.